ವೆಲ್ಕಮ್ ಟು ದಿ ಪ್ರೈಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದಾರೆ ಅಂತ ಭಾವಿಸ್ತಾ ಇವತ್ತು ನಾನು ನಿಮ್ಮೆಲ್ಲರೂ ಇಲ್ಲಿ ಕರ್ಕೊಂಬಂದಿದ್ದೀನಿ. ಗೊತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕರ್ಕೊಂಬಂದಿದ್ದೀನಿ. ಜಯನಗರ್ ಸೆಕೆಂಡ್ ಫೇಸ್ ಹತ್ರ ಅಂತಲೇ ಹೇಳ್ಬೋದು. ಇಲ್ಲಿ ತಿರುಮಲಗಿರಿ ಅಂತಲೇ ಹೇಳ್ತಾರಲ್ಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಅದ್ರ ಮೇಲಕ್ಕೆ ಸ್ವಲ್ಪ ಬಂದರೆ ಅಲ್ಲೇ ಸಿಗುವಂಥದ್ದು. ಬನ್ನಿ ತೋರಿಸ್ತಾ ಹೋಗ್ತೀನಿ. ಸೊ ನೋಡ್ಬೋದು ಇಲ್ಲಿ ಅಮ್ಮನವರಿದ್ದಾರೆ. ಇಲ್ಲಿ ನವರಾತ್ರಿ ಟೈಮಲ್ಲೂ ಅಭಿಷೇಕ ನಡೆಯುತ್ತೆ. ನಾನು ಅವಾಗ ನೋಡಿದ್ದೆ. ಅದಾದಮೇಲೆ ಶುಕ್ರವಾರ ಮಂಗಳವಾರ ನಡೆಯುತ್ತೆ ಅಂತ ಕಾಣಿಸುತ್ತೆ. ಸೊ ನೋಡಿ, ಇವಾಗ ಶುಕ್ರವಾರ ಸಂಜೆ ನಾನು ಇಲ್ಲಿ ಬಂದಿರೋದು. ಇಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಇಲ್ಲಿ ಅಮ್ಮನವ್ರದ್ದು. ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಸುಂದರವಾಗಿದೆ ಅಂತಲೇ ಇಲ್ಲಿ ನಾನು ಹೇಳ್ಬೋದು. ಇಲ್ಲಿ ಹೂವೂ ಮಾಡ್ತಾರೆ. ಹೂವು ಮತ್ತು ಆಚೆಗಡೆ ದೇವ್ರ ಪೂಜೆಗೆ ದೀಪ ಹಚ್ಚೋದಾಗಿರ್ಬೋದು, ಏನೇನು ಬೇಕು ಅದು ಭಕ್ತರಿಗೆ ಎಲ್ಲನೂ ಇಲ್ಲಿ ದೇವಸ್ಥಾನ ಹತ್ರ ಬಂದರೆ ನಮಗೆ ಸಿಗುತ್ತೆ ಅಂತಲೇ ನಾನು ನಿಮಗೆ ಇಲ್ಲಿ ಹೇಳ್ಬೋದು. ಸೂರ್ಯನ ಬೆಳಕು ಇಷ್ಟು ಚೆನ್ನಾಗಿ ಕಾಣ್ತೀನಿ ನೋಡಿ ಸಂಜೆ ಹೊತ್ತು. ನೋಡಿ ಇಲ್ಲಿ ನಿಂಬೆಹಣ್ಣು ದೀಪ ಹಚ್ತಿದ್ದಾರೆ, ರೆಡಿ ಮಾಡ್ಕೊತಿದ್ದಾರೆ. ಇಲ್ಲಿ ಬಂದು ನಾಗಮ್ಮಂದು ಇವಾಗ ನಾಗಪಂಚಮಿ ಆಯ್ತಲ್ವಾ, ಸೊ ಇಷ್ಟು ಜನ ಬಂದು ಪೂಜೆ ಮಾಡಿ ಹೋಗಿರ್ತಾರೆ ಅಲ್ವಾ. ಸೊ ಇಲ್ಲಿ ಅಶ್ವತ್ಥ ವೃಕ್ಷ ಇದೆ, ತುಂಬಾ ಚೆನ್ನಾಗಿದೆ. ಅಶ್ವತ್ಥ ವೃಕ್ಷ ಕೆಳಗಡೆ ಕೂತ್ಕೊಂಡ್ರೆ ಯಾವುದೇ ರೀತಿಯಾದ ಕಾಯಿಲೆ ಎಲ್ಲ ಬರೋದಿಲ್ಲ ಅಂತ ಹೇಳ್ತಾರೆ. ಸತ್ಯ ಅದು. ಅದ್ರ ಗಾಳಿ ನಾವು ಸವಿಬೇಕು. ಇದು ಅರಳಿ ಮರ ಅಂತ ಕಾಣಿಸುತ್ತೆ, ಯಾಕಂದರೆ ಅಶ್ವತ್ಥ ವೃಕ್ಷ ಅರಳಿ ಮರ ಒಟ್ಟಿಗೆ ಇರುತ್ತೆ, ಅದಕ್ಕೋಸ್ಕರ. ನೋಡಿ ಸಾಕಷ್ಟು ಭಕ್ತರು ಇಲ್ಲಿ ದುರ್ಗಾ ಪರಮೇಶ್ವರಿ ತಾಯಿಗೆ ಬೆಲ್ಲದ ಆರತಿ ಮಾಡಿ ಅಥವಾ ನಿಂಬೆಹಣ್ಣಿನ ಆರತಿ ಮಾಡಿ ಅಥವಾ ಮಣ್ಣಿನ ದೀಪದ ಆರತಿ ಮಾಡಿ ಇಲ್ಲಿ ಇಟ್ಟಿರೋದು. ಸೊ ಇವಾಗ ಸಂಜೆ ನಾವು ಬೇಗ ಬಂದಿದ್ದೀವಿ, ಇನ್ನೂ 6 ಗಂಟೆ ಮೇಲೆ ಸಾಕಷ್ಟು ಜನ ಬರ್ತಾರೆ. ರಶ್ ಆಗಿಬಿಡುತ್ತೆ, ನೋಡೋದಕ್ಕೆ ಅಥವಾ ಇರೋದಕ್ಕೆ ಆಗೋದಿಲ್ಲ ಅಂದರೆ ಅಷ್ಟು ಜನ ಸಾಗರ ಇರುತ್ತೆ. ಇವಾಗ ನಾನು ಇಲ್ಲಿ ದುರ್ಗಾ ಪರಮೇಶ್ವರಿ ತಾಯಿಗೆ ದೇವಸ್ಥಾನ ಒಳಗೆ ಎಂಟ್ರಿ ಕೊಡ್ತಾಯಿದ್ದೀನಿ. ನೋಡ್ಬೋದು ತಾಯಿನ ಹತ್ತಿರದಿಂದ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ಅರ್ಶಿನ ಕುಂಕುಮದ ಅಲಂಕಾರ, ಒಡವೆ ಅಲಂಕಾರ ಮತ್ತು ರೇಷ್ಮೆ ಸೀರೆ ಕೂಡ 3 ರೀತಿಯಾದ ಯೂಸ್ ಮಾಡಿ ಅಲಂಕಾರ ಮಾಡಿದ್ದಾರೆ. ಹೂವನ್ನು ಕೂಡ ನೋಡೋಕ್ಕೆ ಕಾಣಿಸಾಕಿಲ್ಲ ತಾಯಿ. ನಮ್ಮ ಯೂಟ್ಯೂಬ್ ಕುಟುಂಬಸ್ಥರು ಕೂಡ ಚೆನ್ನಾಗಿರಲಿ ಅಂತಲೇ ನಾನು ಯಾವಾಗಲೂ ಕೇಳ್ಕೊತೀನಿ. ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್, ಸಬ್ಸ್ಕ್ರೈಬರ್ಸ್, ವ್ಯೂವರ್ಸ್ ಎಲ್ಲರಿಗೂ ಪ್ರದಕ್ಷಿಣೆ ಹಾಕ್ಕೊಂಡ್ಬಂದೆ. ಇಲ್ಲಿ ನಮ್ಮ ಫ್ರೆಂಡು ದುರ್ಗಾ ಪರಮೇಶ್ವರಿ ತಾಯಿಗೆ ಏನು ದೀಪ ನೀವು ರೆಡಿ ಮಾಡ್ತಿರೋದು? ಗೋಧಿ ದೀಪ ರೆಡಿ ಮಾಡ್ಕೊತಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ. ಏನೋ ಹಚ್ಕೊಂಡೇ ಮಾಡಬೇಕಾ ಅಥವಾ ಹಾಗೆ ಹಚ್ಬೋದಾ ದೇವ್ರಿಗೆ? ಹಾಂ. ಸೊ ಅವ್ರಿಗೆ ಅವ್ರ ಪುರೋಹಿತರು ಹೇಳಿದ್ದಾರೆ ಮಂಗಳವಾರ ಶುಕ್ರವಾರ ಹಚ್ಚು ಒಳ್ಳೇದಾಗತ್ತೆ ಅಂತ. ಸೊ ಅದಕ್ಕೆ ಅವ್ರು ಹಚ್ತಿದ್ದಾರೆ.
ನಾರ್ಮಲಾಗಿ ಹೇಗೆ ನಾವು ಗೋಧಿ ಹಿಟ್ಟನ್ನ ಕಲಿಸ್ತೀವಿ ಅದೇ ರೀತಿ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡು ಸೊ ಅದನ್ನ ಮಾಡ್ಕೊಂಡು ತುಂಬ ಹೊತ್ತು ನೆನೆಸಿಡಬಾರ್ದು. ಇವ್ರ ಮನೆಯ ತೊಗೊಂಬರೋಷ್ಟೊತ್ತಿ ಸ್ವಲ್ಪ ನೆನೀತು, ಅದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಗಟ್ಟಿ ಕಲಿಸ್ಕೊಂಬಂದ್ರೆ ಇವಾಗ ನೀವು ಗಜ್ಜಿಕಾಯಿ ಹೆಂಗೆ ಕಲಿಸ್ತೀರ ಆ ಥರ ಗಟ್ಟಿ ಕಲಿಸಿದ್ರು ಇನ್ನೂ ಚೆನ್ನಾಗಿ. ಉಪ್ಪು ಮಾತ್ರ ಯಾವ ಹಾಕಬೇಡಿ, ದೇವ್ರ ಇದಕ್ಕೆ ಉಪ್ಪು ಹಾಕ್ಬಾರ್ದು. ಸೊ ಅದಾದಮೇಲೆ ಅರ್ಶಿನ ಕುಂಕುಮ ಅಂದರೆ ಹಿಂಗೆ ಗುಂಡಕ್ಕೆ ದೀಪದ ಶೇಪಲ್ಲಿ ಮಾಡಿಟ್ಕೊಂಡು ಅರ್ಶಿನ ಕುಂಕುಮನ ಸುತ್ತ ಹಚ್ಚಿ ಈಗ ಹೂವದಲ್ಲಿ ಡೆಕೋರೇಷನ್ ಮಾಡಿದೆ. ಮತ್ತು ಪ್ಲೇಟಲ್ಲಿ ಅಕ್ಕಿ ಹಾಕಿದ್ದೀರಾ ನೀವು? ಇಲ್ಲ ಇದಕ್ಕೆ ಯೂಶ್ವಲಿ ಇದು ಬೆಲ್ಲದಕ್ಕೆಲ್ಲ ಬೆಲ್ಲ ದೀಪಕ್ಕೆ ಅಕ್ಕಿ ಹಾಕ್ತಾರಲ್ಲ, ಇದಕ್ಕೆ ಅಕ್ಕಿ ಎಲ್ಲ ಏನೂ ಹಾಕಂಗಿಲ್ಲ ಹಾಗೇನೆ. ಟ್ವೆಲ್ ಡೇಸ್ ಕಂಟಿನ್ಯೂಸ್ ಆಗಿ ಪಾರ್ವತಿ ದೇವಿಗೆ ಪುಟ್ಟೆನಲ್ಲಿ ಅಣಿಸಿದರೆ, ಇವತ್ತು ದುರ್ಗಾ ಪರಮೇಶ್ವರಿಗೆ ಅಣಿಸ್ತಿದ್ದಾರೆ ಅಲ್ವಾ. ಸೊ ಬತ್ತಿನ ಡಿಪ್ ಮಾಡಿಬಿಟ್ಟು ತುಪ್ಪದಲ್ಲಿ ಎದ್ಬಿಟ್ಟು ಹಾಕಿದ್ಮೇಲೆ ಮತ್ತೆ ಇನ್ನೂ ನಿಮಗೆ ಹಾಕೋಬೇಕಂದ್ರೆ ತುಪ್ಪ ಹಾಕೋಬೋದು. ತುಂಬ ಹೊತ್ತು ಉರಿಯುತ್ತೆ. ತುಂಬ ಚೆನ್ನಾಗಿ ಉರಿಲಿ ಅಂತ ಇವಾಗ ದೀಪನ ಹಚ್ತಾ ಇದ್ದಾರೆ. ದೇವರು ನೀವು ಭಕ್ತಿಯಿಂದ ಮಾಡಿದ್ರೆ ಇಷ್ಟ ಆಗೇ ಆಗುತ್ತೆ. ಅದೇ ನಮ್ಮ ಭಕ್ತಿ ಮೇಲೆ ಎಲ್ಲ ಡಿಪೆಂಡ್, ಇದೆಲ್ಲ ನಮ್ಮ ಖುಷಿಗೆ. ಬಟ್ ದೇವ್ರ ಭಕ್ತಿಯಿಂದ ನೀವು ಏನು ಮಾಡಿದ್ರು ಖುಷಿ ಪಡ್ತಾರೆ. ಇನ್ನು ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರೆ ಖುಷಿ ಪಡಲ್ವಾ? ಭಕ್ತಿ ತೋರಿಸೋದು ಒಂದೊಂದು ರೀತಿ ಅಷ್ಟೇ. ಸಖತ್ತಾಗಿ ಕಾಣ್ತಿದೆ. ಸೊ ರೆಡಿ. ನಡೀರಿ ಮಂಗಳಾರತಿ ಮಾಡಿ. ನೋಡ್ಬೋದು ಇಲ್ಲಿ ದೇವಾಲಯ ಪೂಜಾ ಸಮಯಗಳು, ದಿನಗಳು ಮಂಗಳವಾರ, ಶುಕ್ರವಾರ, ಭಾನುವಾರ, ವಾರದ ಇತರೆ ದಿನಗಳು. ಸೊ ಟೈಮಿಂಗ್ಸ್ ಕೂಡ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಪ್ರತಿದಿನ ಅಭಿಷೇಕ ಸಮಯ ಎಲ್ಲನೂ ಮಾಹಿತಿಗಳು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ಬೋದು. ಸೊ ತಾಯಿ ಕಾಣೋ ಹಾಗೆ ನಾನು ಇಲ್ಲಿ ಕೂತಿದ್ದೀನಿ. ಅಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ತಾಯಿಯಿಂದ. ಮತ್ತು ನಾನು ಕೂಡ ಸ್ಯಾರಿ ಹಾಕೊಂಡು ಬಂದಿದ್ದೀನಿ, ನೋಡಬಹುದು ನೀವು. ಇವಾಗ ಅರ್ಚನೆ ಮಾಡ್ತಿದ್ದಾರೆ ದುರ್ಗಾ ಪರಮೇಶ್ವರಿ ತಾಯಿಗೆ. ಅರ್ಚನೆ ಯಾರೇ ಅರ್ಚನೆ ಕೊಟ್ಟಿದ್ರು ಅರ್ಚನೆ ಮಾಡ್ತಾರೆ.
ಸೊ ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಒಬ್ಬರು ಅಷ್ಟ ಕುಂಕುಮ ಕೊಟ್ಟರು. ಸೊ ಅಷ್ಟ ಕುಂಕುಮ ಕೊಟ್ಟರೆ ಫುಲ್ ಖುಷಿ, ತೊಗೊಳ್ಳೇಬೇಕು. ಅವ್ರು ಕರ್ದಿಲ್ಲ ನೀವೇ ಹೋಗಿ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ. ದೇವಸ್ಥಾನದಲ್ಲಿ ಸೀರೆಗಳು ಕೂಡ ಇಟ್ಟಿದ್ದಾರೆ. ಈ ಸೀರೆಗಳ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಯಾರ್ಯಾರು ದೇವ್ರಿಗೆ ಕೊಟ್ಟಿರ್ತಾರಲ್ವ ಸೀರೆಗಳು, ಅದನ್ನ ಅಮ್ಮನವರು ಮೈ ಮೇಲೆ ಉಟ್ಟಿರುವಂಥ ಸೀರೆಗಳು ಅಷ್ಟು ಚೆನ್ನಾಗಿದೆ. ಒಂದೊಂದು ಪ್ರೈಸ್ ಇದೆ. ಇದು ಬಂದು 1000 ರೂಪಾಯಿ. ಈ ಸೀರೆ ಬಂದು ರೇಷ್ಮೆ ಸೀರೆನೂ ಇದೆ, ಬೇರೆ ಥರ ಸೀರೆನೂ ಇದೆ. ಸೀರೆ ಬಂದು 600 ರೂಪಾಯಿ. ಇಲ್ಲಿರುವಂಥ ಸೀರೆ ಎಷ್ಟಪ್ಪ ಇಲ್ಲಿ, ಇದು 600 ರೂಪಾಯಿ. ಸೊ ಸಾಕಷ್ಟು ಸೀರೆಗಳು ಇದೆ ಇಲ್ಲಿ ನೋಡ್ಬೋದು. ಇದೆಲ್ಲ ಅಮ್ಮನವ್ರ ಮೈ ಮೇಲೆ ಹುಟ್ಟಿ ಇರುವಂಥ ಸೀರೆಗಳು. ಸೊ ಸಾಕಷ್ಟು ಭಕ್ತಾದಿಗಳು ಕೊಡ್ತಾ ಇರ್ತಾರಲ್ಲ ಅಮ್ಮನವ್ರಿಗೆ, ಅದಾದಮೇಲೆ ವೇಸ್ಟು ಆಗಬಾರ್ದು. ನಾವು ಅಮ್ಮನವ್ರು ಉಟ್ಕೊಂಡಿರೋದನ್ನ ನಾವು ಕೂಡ ಉಟ್ಕೊಂಡ್ರೆ ಒಳ್ಳೆಯದು ಅಂತ ಒಂದು ನಂಬಿಕೆ. ಸೊ ಎಲ್ಲನೂ ಒಂದೊಂದು ಪ್ರೈಸ್ ಇದೆ, ಬಟ್ ಯಾವುದು ಅಷ್ಟು ಕಾಸ್ಟ್ಲಿ ಇಲ್ಲ. ಸೊ ಎಲ್ಲ ದೇವ್ರ ಮೇಲೆ ಹುಟ್ಟಿರೋದು ಒಂದು 2500 ಒಂದು ಕಾಸ್ಟ್ಲಿ ಇದೆ ಅಂತ ನೋಡಿ ಇಲ್ಲಿ. ಬಟ್ ಇಲ್ಲಿ 500 ಏನದು? 2500 2500 ಅದು ಕಲರ್ ಸುಷ್ಮಾರ್ಗೆ ಇಷ್ಟ ಆಯಿತು. 500 ಆಗಿದೆ. ಏನಿಲ್ಲ, ಇಲ್ಲಿ ದೇವ್ರ ಮೇಲೆ ಹುಟ್ಟಿಸಿರ್ತಾರೆ, ಅದನ್ನು ಇಟ್ಟಿದ್ದಾರೆ ಅಂತ ಒಂದು ತೊಗೊಬೇಕಷ್ಟೆ. ಸೊ ಹೀಗಿದೆ, ಸೈಡಲ್ಲಿ ಟೇಬಲ್ ಇಟ್ಬಿಟ್ಟು ಇಟ್ಟಿದ್ದಾರೆ ಅವರು. ನೋಡಿದ್ರಲ್ಲ ಸ್ನೇಹಿತರೆ, ಸೊ ದುರ್ಗಾ ಪರಮೇಶ್ವರಿ ದೇವಸ್ಥಾನ ದರ್ಶನ ನಿಮಗೆಲ್ಲ ನಾನು ಮಾಡಿಸ್ಕೊಟ್ಟೆ. ಇಲ್ಲಿನ ಟೈಮಿಂಗ್ಸು ಕೂಡ ನಾನು ನಿಮಗೆ ತೋರಿಸ್ದೆ, ಬೋರ್ಡಲ್ಲಿ ಹಾಕಿದ್ರು. ಸೊ ಮಂಗಳವಾರ ಶುಕ್ರವಾರ ಇಲ್ಲಿ ರಾಹುಕಾಲ ಪೂಜೆಗೆ 2 ಗಂಟೆ 2:15ವರೆಗೂ ಓಪನ್ ಇರುತ್ತೆ ಅಂತ ಹೇಳ್ತಿದ್ರು. ನನ್ನ ಪ್ರಕಾರ ಎಕ್ಸ್ಟೆಂಡ್ ಕೂಡ ಆಗ್ಬೋದು ಟೈಮು. ಸೊ ಹೀಗಿದೆ. ಸೊ ಅಮ್ಮನವರಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅಮ್ಮನವ್ರು ನೋಡೋಕ್ಕೆ 2 ಕಣ್ಣು ಸಾಲಲ್ಲ ಅಂತಲೇ ಹೇಳ್ಬೋದು. ಕಾಮನ್ ಡೈಲಾಗ್ ಆಗಿರ್ಬೋದು, ಅದೇ ಸತ್ಯ. ಸರಿ, ಮತ್ತು ಸೊ ಸಾಕಷ್ಟು ಇಲ್ಲಿ ದೇವರ ಅಲಂಕಾರ ನೋಡಿ ನನಗಂತೂ ಖುಷಿಯಾಗಿದೆ. ನಿಮಗೂ ಕೂಡ ತೋರಿಸಿ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಅಂತ ಹೇಳ್ಬೋದು. ನೋಡಿ ಗಂಟೆ ಟನ್ ಅಂತ ಹೊಡಿತು. ಸರಿ, ನಾನು ಇನ್ನೊಂದು ಸ್ವಲ್ಪ ಹೊತ್ತು ದೇವ್ರ ಸ್ನಾನ ಮಾಡಿ ಅಲ್ಲಿಂದ ಹೊರಡ್ತೀನಿ. ಸೊ ಅದಕ್ಕೆ ಇವಾಗ ನಾನು ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪ್ರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್. ಮೈ ವಾಟ್ಸಪ್ ನಂಬರ್ 991677 ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.